ಕ್ಲೈಮ್ಯಾಕ್ಸ್ನಲ್ಲಿ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗಿಲ್ವಾ ಸಚಿವರ ಆಯ್ಕೆ ಮಾಡೋ ಅಧಿಕಾರ ಅನ್ನೋ ಪ್ರಶ್ನೆ ಎದ್ದಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ನಾಯಕರಿಗಿಲ್ವಾ ಸಚಿವರ ಆಯ್ಕೆ ಮಾಡೋ ಅಧಿಕಾರ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಸಚಿವರ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಆದ್ರೂ ಕೂಡ ರಾಜ್ಯ ನಾಯಕರ ಪಟ್ಟಿ ಹೋಲ್ಡ್ ಮಾಡಿದ್ಯಾಕೆ ಹೈಕಮಾಂಡ್ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ರಾಜ್ಯ ನಾಯಕರಿಗೆ ಹೈಕಮಾಂಡ್ ಕೊಟ್ಟ ಆ ಸಂದೇಶ ಆದ್ರೂ ಏನ್ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕ್ಯಾಬಿನೆಟ್ ಬಿಗ್ ಎಕ್ಸ್ಕ್ಲೂಸಿವ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಕ್ಯಾಬಿನೆಟ್ ನ ಬಿಗ್ ಎಕ್ಸ್ಕ್ಲೂಸಿವ್. ಇನ್ನು ಡಿಕೆಶಿ ಸಿಎಂ ಮಾಡಿದ ಬಳಿಕ ಫುಲ್ ಸ್ಟ್ರಾಂಗ್ ಆಗಿರೋ ಹೈಕಮಾಂಡ್. ಇನ್ನು ಹೈಕಮಾಂಡ್ ಆದೇಶ ಒಪ್ಪಿಗೆ ಇಲ್ಲದೆ ಆಗಲ್ಲ ಇನ್ಮುಂದೆ ನಿರ್ಧಾರ. ಪಟ್ಟಿ ಫೈನಲ್ ಮಾಡೋ ಮೂಲಕ ಬಂಡಾಯಕ್ಕೆ ಬ್ರೇಕ್ ಹಾಕಲು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಚಿವ ಸ್ಥಾನ ವಂಚಿತ ಶಾಸಕರು ಬಂಡಾಯ ಎಳೆಯದಂತೆ ಹೈಕಮಾಂಡ್ ಮಾತ್ರ. ಇನ್ನು ರಾಜ್ಯ ನಾಯಕರ ಪಟ್ಟಿ ಜೊತೆಗೆ ರಾಹುಲ್ ರಿಪೋರ್ಟ್ ಆಧಾರದ ಮೇಲೆ ಈಗ ಸ್ಥಾನ ನಿಂತಿರುವಂತದ್ದು. ಒಂದ್ ಕಡೆ ಈಗಾಗಲೇ ಪಟ್ಟಿ ಫೈನಲ್ ಮಾಡೋ ಮೂಲಕ ಬಂಡಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸಚಿವ ಸ್ಥಾನ ವಂಚಿತ ಶಾಸಕರು ಬಂಡಾಯ ಎಳೆದಂತೆ ಹೈಕಮಾಂಡ್ ಇಲ್ಲಿ ತಂತ್ರವನ್ನ ರೂಪಿಸಿದ್ದಾರೆ. ಇನ್ನು ರಾಜ್ಯ ನಾಯಕರ ಪಟ್ಟಿ ಜೊತೆಗೆ ರಾಹುಲ್ ರಿಪೋರ್ಟ್ ಆಧಾರದ ಮೇಲೆ ಈಗ ಯಾರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನೋದ್ರ ಮೇಲೆ ನಿಂತಿರುವಂತದ್ದು. ಇನ್ನು ಸಚಿವ ಸ್ಥಾನ ಹಂಚಿಕೆ ಮಾಡಲು ಶಾಸಕರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಸರ್ವೆ ಮಾಡಿಸಲಿದ್ದಾರೆ. ಇನ್ನು ರಾಗ ಸರ್ವೆ ರಿಪೋರ್ಟ್ ಆಧರಿಸಿಕೆ ಆಗಲಿದೆ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ. ಇಲ್ಲಿ ಒಂದ್ ಕಡೆ ಪಕ್ಷ ನಿಷ್ಠೆ, ಪಕ್ಷ ಸಂಘಟನೆ, ಸಿದ್ಧಾಂತ, ಇವ ನಾಯಕತ್ವದ ಬಗ್ಗೆ ಸರ್ವೆ ರಿಪೋರ್ಟ್ ಅನ್ನ ಈಗಾಗಲೇ ಅವರು ಕೇಳಿರುವಂತದ್ದು. ಸರ್ವೆ ರಿಪೋರ್ಟ್ ಆಧರಿಸಿ ಸಚಿವ ಸ್ಥಾನವನ್ನ ಇಲ್ಲಿ ಹಂಚಿಕೆ ಮಾಡಲು ರಾಹುಲ್ ಗಾಂಧಿ ಟೀಮ್ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇಂದು ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಹೈಕಮಾಂಡ್ ಮೀಟಿಂಗ್ ಕೂಡ ಆಗಲಿದೆ. ಈ ಸಭೆಯಲ್ಲಿ ಕ್ಯಾಬಿನೆಟ್ ಸಚಿವರ ಪಟ್ಟಿ ಫೈನಲ್ ಮಾಡಿ ಕಳಿಸಲಿರುವ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಈಗ ನಾಳೆ ರಾತ್ರಿ ಸಚಿವರ ಪಟ್ಟಿ ಜೊತೆ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಬರಲಿದ್ದಾರೆ. ಸೋಮವಾರ ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈಗ ಈ ಸಚಿವರ ಪಟ್ಟಿಗೆ ಒಂದ್ ರೀತಿಯಾಗಿ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇರುವಂತದ್ದು.